ಮಾಡ್ಲಿಕ್ಕಾಗಲ್ಲ. ನಾವು ನಮ್ಮಲ್ಲಿ ಒಂದು 100 ಕೇಸ್ ಅವ್ರಿ, ನಾವು ಹಂಗ ಬೆನ್ನತ್ತೀವಿ. ನಮಗೆ ದಿನ ರೈತರಿಗೆ ಬರೀ ರಸ್ತೆ ಕೆಲಸಕ್ಕೆ ನಾವು 50% ಕೆಲಸ ರೈತರು ಕಳಿಸೋದು, ಸಮಾಧಾನ ಮಾಡೋದು, ಹೂ ಅಂತ ನೀವತ್ತ ಮತ್ತೆ ಮತ್ತೆ ಅವ್ರಿಗೆ ಜಗಳ, ಮತ್ತೆ ಸಮಸ್ಯೆ. ಈಗ ನಾವು ಆರ್ಡರ್ ಮಾಡ್ರೆ ಸ್ಟೇ ತೊಗೊಂಡ್ಬರ್ತಾರೆ. ಸ್ಟೇ ತಂದಿದ್ದಕ್ಕೆ ನಾವು ಅದಕ್ಕೂ ಆರ್ಡರ್ ಮಾಡ್ತಾ ಇದೀವಿ. ನಾವು ನಿಮಗೆ ನಮ್ದು ಜಮೀನಿದೆ, ನಾವು ರೈತರ ಮಕ್ಕಳೇ. ಬಟ್ ಏನಾಗಿದೆ ಇಲ್ಲಿ ಕಾನೂನು ತೊಡಕುಗಳೇನೋ ಸ್ವಲ್ಪ ತಿಳ್ಕೊಳ್ರಿ. ಕಾನೂನು ತೊಡಕುಗಳ ಏನದಾವು, ನಾವು ಯಾವ್ದು ಏನು ಮಾಡ್ತಾ ಇದೀವಿ ನಾವು ದಯವಿಟ್ಟು ತಿಳ್ಕೊಳ್ರಿ. ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ಇದಾವೆ. ಯಾಕಂದ್ರೆ ಎಲ್ಲನೂ ಒಂದೇ ಇಲ್ಲ. ಗ್ರಾಮ ನಕಾಶೆ ರಸ್ತೆ ಇದ್ದಿದ್ದು ನಾವು ಇಮಿಡಿಯೇಟ್ ಮಾಡೇ ಕೊಟ್ಬಿಡ್ತೀವಿ. ನೀವು ಹೆಂಗೆ ಮೊದಲಿಲ್ಲ ಬಂದು ಒಳಗೆ ಕೂತ್ಬಿಟ್ಟು ನಾವು ಮಾಡ್ಕೊಡ್ತೀವಿ. ಗ್ರಾಮ ನಕಾಶೆ ರಸ್ತೆ ಇರಲಾರ್ದು, ಒಳಗಿರೋದು, ಮಿಡಸ್ನ ಹೋಗಿರೋದು ಅಂಥದ್ದನ್ನು ನೋಟಿಸ್ ಕೊಟ್ಟಿವಿ. ಈಗ ಸಾಕಷ್ಟು ವೆರಿ ಮಾಡ್ತಾ ಇದ್ದೀನಿ. ಬಟ್ ಎಲ್ಲನೂ ವಹಿವಾಟು ರಸ್ತೆ ನಾನು ನೇರವಾಗಿ ಮಾಡ್ಲಿಕ್ಕಾಗಲ್ಲ. ಅದು ಕಾನೂನಿನಲ್ಲಿ ಸಿವಿಲ್ ಕೋರ್ಟಿಗೆ ಅವಕಾಶ ಇದೆ. ಈಸ್ಮೆಂಟ್ ಆಕ್ಟ್ ಒಳಗೆ ಅಲ್ಲಿ ಹೋಗ್ಬೇಕು, ಅವ್ರು ಡೈರೆಕ್ಟ್ ನಮಗೆ ಕೊಡ್ತಾರೆ, ಮತ್ತೆ ನಾನು ಮಾಡಬೇಕು. ಲಾಸ್ಟಿಗೆ ಏನಾದ್ರಿ ನಾವು ಮಾಡೋದವನ್ನ ಸಿವಿಲ್ ನ್ಯಾಯಾಲಯದಿಂದ ಆದೇಶ ಬೇಕಾಗತ್ತೆ. ಅದು ಉಲ್ಲೇಖ ಹಾಕಿ ಅವ್ರು ಕೊಟ್ಟರೆ ಅದು ಸ್ಟೇ ಕೊಡಂಗಿಲ್ಲ, ಕೆಲಸ ನಿಮ್ದು ಆಗ್ತದೆ. ಹಂಗೆ ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ಕೇಸ್ಗಳಾಗಿ ಬೇರೆ ಬೇರೆ ಸಿಚುವೇಶನ್ ಇರ್ತದೆ. ಅಥವಾ ನಾವು ಮಾಡೋಣ. ಈಗ ನೀವು ಇವ್ರೇನು ಇವ್ರು ಹೇಳ್ತೀರಿ, ಇದ್ರದ್ದು ಇಮಿಡಿಯೇಟ್ ಆಗಿ ನಾವು ನೋಟಿಸ್ ಕೊಡೋಂಥ ಅದು ಕೆಲಸ ಮಾಡೋಣ, ಮಾಡ್ಕೊಡ್ತೀವಿ. ಈಗ ಸದ್ಯದಲ್ಲಿ ಎಲ್ಲ ರೈತರು ಅಷ್ಟೇ ನೀವು ಯಾರು ಹೊಂದ ಏನು ಪ್ರಾಬ್ಲಮ್ ಇದು ಕೋರ್ಟ್ ಹೌದ್ರಿ. ನೀವು ನಮ್ಮ ನೋಡಿ ನೀವು ಹೊಲಕ್ಕೆ ಯಾಕೆ ಬರ್ತಾ ಇಲ್ಲ, ನಿಮ್ಮ ಪೊಲೀಸ್ನವ್ರು ಬರ್ತಾ ಇಲ್ಲ, ನಿಮ್ಮ ಅವ್ರು ಹೊಲಕ್ಕೆ ಬರ್ಲಾಕ ನಿಮ್ಗೆ ಅಂದ್ರೆ ತೊಂದ್ರೆ. ಯಾರು ಹೇಳ್ತೀರಿ? ರೈತರ ಹೊಲದಾಗ ಬರ್ಲಾಕ ಅಂದ್ರೆ ತೊಂದ್ರೆ. ಯಾರಿಗ್ರಿ? ಡಿಪಾರ್ಟ್ಮೆಂಟ್ ಇಲ್ಲ ಬರ್ತಾರ್ರಿ, ಸಾಕಷ್ಟು ಹೋಗ್ತಾರೆ, ಪ್ರತಿ ದಿನ ಹೋಗ್ತಾನ್ರಿ. ನಾವು ಮುಂಜಾನೆ ನಿಂತು ನಿಮ್ಗೆ ಕರ್ಕೊಂಡು ಹೋಗ್ಬೇಕು. ಎಲ್ರಿ ಇವತ್ತು ನೀವು ಏನೂ ಹೇಳಿಲ್ಲ. ನಾನು ಬಂದು ಒಂದು ತಾಸು ನಾ ಎಷ್ಟು ಕೇಳ್ರಿ, ಇಲ್ಲಿ ಒಂದು ತಾಸು ರೈಟ್ ಮಾಡ್ತೀವಿ. ನಿಮ್ಮ ರೂಮ್ ಪ್ರವೇಶಗಳು ಸಾಯಂಕಾಲ ಬರಬೇಕು, ಏನು ಹೇಳಿ ನಾನು ಕಂಟಿನ್ಯೂಸ್ ಆಗಿ ಕೂತು 4 ಹೋಗಿ ನಾನು ಹೇಳ್ತೀನಿ ಸರ್ ನೀವು ಹೋರಿ ನಾವು ಕೂಡ್ತೇವೆ ನೀವು ಅಂದ್ರಿ. ನನಗೆ ನೀವು ರೂಮ್ ಪ್ರವೇಶ ಕೇಳ್ರಿ. ನಮ್ಮ ಇವರು ಬಡವ್ರು ಮಾಡ್ಯಾರ, ಇವರು ಸ್ಟ್ರೈಕ್ ಮಾಡ್ಯಾರ, ಇವ್ರು ಸ್ಟ್ರೈಕ್ ಮಾಡ್ಯಾರ, ನಮಗೆ ಇಂಟಿಮೇಟ್ ಮಾಡ್ಯಾರ. ನಾವು 100% 20% ಸರ್ಕಾರ ಕಾನೂನು ಬದ್ಧದಲ್ಲಿ ಪ್ರತಿಯೊಬ್ಬರಿಗೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ನಾನು ಇಂಟಿಮೇಟ್ ಮಾಡಿದ್ರೆ ನಾವು 100% ಬರ್ತೀವಿ. ಇವರು ಎರಡನೇ ಮಾತಿಲ್ಲ. ನೀವು ಮಾತಾಡಿ ನಮಗೆ ಮಾತಿಗೆ ಪ್ರಶ್ನೆ ಇಲ್ರಿ. ನಾವು ಓಪನ್ ಆಗಿ ಬೆಳಗ್ಗೆ ಮಾತಾಡೋಣ, ನೀವು ಇವತ್ತು ಮಾತಾಡಿದ್ರಿ. ನಿಮ್ಗೆ ಹೊಲಕ್ಕೆ ಬರ್ಲಾಕ ನಾವು ಮುಂಜಾನೆ ಇಲ್ಲ ಹಂಗೆ ಸಡನ್ಲಿ ಬರ್ಲಿಕ್ಕೆ ಆಗಲ್ರಿ. ನೋಟಿಸ್ ಕೊಡ್ಬೇಕು, ನೋಟಿಸ್ ಕೊಡಲ್ಲ ಹೋಗಲ್ರಿ. ನಿಮ್ಮ ಮೂಲಕ ನಾವು ಬರಕ್ಕೆ ಸಡನ್ಲಿ ರೀ. ಈಗ ನಿಮ್ಮ ಇರೋ ದಿನ ಕೊಟ್ಟ ಅರ್ಜಿ ಸಡನ್ಲಿ ಬಂದ್ಬಿಡಕ್ಕಾಗಲ್ಲ. ಅದಕ್ಕೊಂದು ಪ್ರೊಸೀಜರ್ ಇರ್ತದ, ಪ್ರೊಸೀಜರ್ ಮಾಡ್ಕೊಂಡು ಹೋಗ್ತೀವಿ. ಈಗ ಮತ್ತೆ ಈಗ ತಾಸಿಗೆ ಒಂದೊಂದು ಹೇಳವ್ರೆ. ನೀವು ಈಗ ನೋಡ್ರಿ, ನಿಮ್ಗೆ ನೋಟಿಸ್ ಕೊಡಿ ಅಂದ್ರೆ ನಾವು ಅದು ಕೇಳ್ರಿ. ಈಗ ನಿಮ್ಗೆ ನೋಟಿಸ್ ಹೇಳಿದ್ರಿ, ನೋಟಿಸ್ ರೆಡಿಯಾಗಿ ಬಂತು. ನಾನೇನ್ ಮಾಡ್ಲಿ ಅದು ನೀವೇ ಕೈ ಇವ್ರೆ ಮೋತಿಲಾಲ್ ಅವ್ರೆ, ನಾವು ಏನೇ ಹೋರಾಟ ಮಾಡಿದ್ರು ನಾವು ಏನೇ ಕೆಲಸ ಮಾಡೋದು ಕಾನೂನುಬದ್ಧವಾಗಿ ಮಾಡಬೇಕು ಹೊರತು ಕಾನೂನು ಬಿಟ್ಟು ನಾವು ಬೇಕಾಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ. ಹೇಳಿಲ್ಲ ಮತ್ತೆ ಈಗ ಅರ್ಜಿ ಮಾಡ್ಕೊಳ್ತೀವಿ ಅಂತ ಈಗ ಅರ್ಜಿ ತಗೊಂಡು ಮೂರು ದಿನ ತಮಗೆ ಕಾಲಾವಕಾಶ ಕೊಟ್ಟಿರ್ತಾರೆ. ಇಡೀ ರೈತ ಸಂಘ ವತಿಯಿಂದ 3 ದಿನ ನೀವು ಕಾಲಾವಕಾಶ ಒಳಗಡೆ ಆ ಕೆಲಸ ಇಂಪ್ಲಿಮೆಂಟ್ ಸರಿಯಾಗಿ ಆಗಿರ್ತಂದ್ರೆ ಇಂಡಿ ನಗರದೊಳಗ ಈ ಸಮಸ್ಯೆ ಎಲ್ಲ ಸಂಘಟನೆ ಕೂತ್ಕೊಂಡು ಇಂಡಿ ಬಂದ್ ಕೆರೆ ನೀರು ಬೇಕಾಗ್ತದ. ಸಮಸ್ಯೆ ಎಲ್ಲ ಸಂಘಟನೆ ಕಡೆಯಿಂದ ನಿಮ್ಗೆ ಈ ಮೂಲಕ ಹೇಳ್ತೀನಿ. ದಯವಿಟ್ಟು ಇಲ್ಲ ಇದಕ್ಕೆ ಅಕ್ಕ ಒಂದು ಅರ್ಜಿ ಬರ್ತೀನಿ, ನಾನೇ ಬರ್ತೀನಿ. ಅರ್ಜಿ ಬರೆದು ಕೊಡ್ಬೇಕು. ಅರ್ಜಿ ಕಾನೂನು ಪ್ರಕಾರ ಅರ್ಜಿ ಬರುತ್ತೆ. ಅದಕ್ಕೆ ಅಕ್ಕ ನೀವು ಒಳಗೆ ಬಾಯ್ಕೊಂಡು ಅರ್ಜಿ ಬೇರೆ ನೋಟಿಸ್ ಕೊಡ್ತಾರೆ. ಅದಕ್ಕೆ ಸಾಹೇಬ್ರ ದಯವಿಟ್ಟು ನಿಮ್ಮ ಹೋರಾಟ ಭಾಳ ಸ್ಪಂದನೆ ಅದ. ನಮಗೆ ಸ್ಪಂದನೆ ಕೊಟ್ಟಿರಿ ಸಾಹೇಬ್ರ, ನೀವು ಸ್ಪಂದನೆ ಕೊಟ್ಟಿರಿ. ಅದಕ್ಕೆ 3 ದಿನ ಕಾಲಾವಕಾಶ ಇರಲಿ, ನಾವು ಅದಕ್ಕೆ ಅಭ್ಯಂತರ ಇಲ್ಲ. 3 ದಿವಸ ನಮ್ಗೆ ಕೆಲಸ ಮಾಡಿಕೊಡು ಸಾಕು. 2 ಭಾಳ ಇಲ್ಲ ದಯವಿಟ್ಟು ಸಾಹೇಬ್ರ. ಅದಕ್ಕೆ ಇವಾಗ ನಮ್ಗೆ ಎತ್ತಿ ನಮ್ಗೆ ಕೊಟ್ಟು ಬಿಡು ಸಾಕು. ಆಯ್ತು ರೆಡಿ ಮಾಡ್ತೀವಿ, ಅದು ರೆಡಿ ಮಾಡಿಸ್ಕೊಡ್ತೀವಿ.